ಹಿಂಗಾದ್ರೆ ಕೆಲಸ ಆಗೋಲ್ಲ. ಫುಲ್ ಒಂದು ಸೈಡ್ ಫೋಕಸ್ಡ್ ಇರಬೇಕು, ಮೋಟಿವೇಟೆಡ್ ಇರಬೇಕು. ನಾವು ನಿಮ್ಮ ಏಜ್ ಇರ್ತಾಗ ಅವ್ನು ನೆಲ ಗುದ್ದಿ ನೀರು ತೆಗಿತಿದ್ದು. ಅವ್ನು ಬೋರ್ ಹೊಡಿ ಮಷಿನೇ ಇರಲಿಲ್ಲ ಅವಾಗ. ನಾವೇ ಎಲ್ಲ ಫುಲ್ ನೀರು ಎಲ್ಲರೂ ತೆಗ್ಸೋದಿತ್ತಂದ್ರೆ ನಮ್ಮನ್ನು ಕರಿತಿದ್ರು. ನೀವು ಈಗಿನ ಯಂಗ್ ಜನ್ರೇಷನ್ ಹುಡುಗರ ಹೆಂಗೆ ನೀವು ಭಾಳ ಲೇಜಿ ಆಗಿಬಿಟ್ಟಿದ್ದೀರ. ನಾವು ನಮ್ಮ ಟೈಮ್ದಾಗ ನೋಡ್ಬೇಕು, ನೀವು ಇಂಥವು ನಾವು ದೊಡ್ಡ ಕಲ್ಲು ತಿಂದು ಕಲ್ಲು ಕರಗಿಸ್ತಿದ್ವು ನಾವು. ಈಗಿನವ್ರು ನೀವೆಲ್ಲ ಭಾಳ ಲೇಜಿ ಆಗಿಬಿಟ್ಟಿದ್ದೀರಿ ಪಿಜ್ಜಾ ಬರ್ಗರ್ ತಿಂದ. ನಾವು ಆ ಟೈಮ್ದಾಗ ನೋಡ್ಬೇಕು, ನೀವು 200 ರೊಟ್ಟಿ, ಮೊಸರು, ಕಾಯಿಪಲ್ಯ ಫುಲ್ ರಾ ತಿಂತಿದ್ವಲ್ಲ. ನಾವು ದಿನ ಬೆಳಿಗ್ಗೆ ಎದ್ದಂದ್ರೆ ನಾಷ್ಟ ಏನು ಗೊತ್ತೈತೆ ನಮ್ದು? ಬೆಳಿಗ್ಗೆ ನಾಷ್ಟ ನಾಷ್ಟ ಮಾಡ್ತಿರ್ಕಿಲ್ಲ ನಾವು. ಇಷ್ಟು ದೇಸಿ ಘೀ, ಬೆಣ್ಣೆ, ಒಂದು 200 ರೊಟ್ಟಿ, ಹತ್ರದ್ದು ಒಂದು 20 ಸೌತೆಕಾಯಿ, 20 ಕ್ಯಾರೆಟ ಫುಲ್ ತಿಂತಿದ್ದು. ಅದಕ್ಕೆ ಫುಲ್ ಮಸಾಲೆ ಇರ್ತಿದ್ದು. ನಾವು ಫುಲ್ ಕೆಲಸಗಳದು ಹೆಂಗೆ ಮಾಡ್ತಿದ್ವು ಅಂದು ನೀವು 24 ತಾಸು ಒಳಗೆ 28 ತಾಸು ಕೆಲಸ ಮಾಡ್ತಿದ್ವು ನಾವು. ಮಲಗ್ತಿರ್ಕಿಲ್ಲ ನಾವು, ಎದ್ದು ನಿಂತು ಮಕ್ಕೋತಿದ್ದು. ಹಿಂಗೆ ಕೆಲಸ ಮಾಡೋದ್ನಾಗ ಮಕ್ಕೊಂಡ್ಬಿಡ್ತಿದ್ವು ನಾವು. ಸೊ ಆ ಟೈಮ್ ಮೋಟಿವೇಶನ್ದಾಗ ನಾವು ಇರ್ತಿದ್ವು. ಈಗೆಲ್ಲ ನಮ್ಮ ಕಡೆ ಕೆಲಸ ಆಗಂಗಿಲ್ಲ. ನೀವು ಹೆಂಗೆ ಜನ್ರೇಷನ್, ನೀವು ಹೆಂಗೆ 25-30 ಒಳಗೆ ಹೆಂಗೆ ಸ್ಟ್ರಾಂಗ್ ಇರ್ಬೇಕು ನೀವು ನೋಡ್ರೆ ಹೊಯ್ಕೋತವ್. ನಾವು 2 GB ನೆಟ್ ಮತ್ತು ವೈಫೈ ಬೇರೆ ಕುಣಿಸಿದ್ರಿ. ನೆಟ್ ಅಲ್ಲೇ ಸಾಕಾಗ್ಬಿಟ್ಟೈತಿ ನಮ್ಗೆ. ನಿಮ್ಮನ್ನೆಲ್ಲ ನೋಡಿದ್ರೆ ಅದು ಒಂದು ಸ್ವಲ್ಪ ಬೇಸರ ಆಕೈತಿ. ಸೊ ಏನಾರು ಹೇಳ್ಬೇಕಂದ್ರೆ ನಿಮಗೆ ಸಿಟ್ಟು ಬರ್ತೈತಿ. ಏನು ಮಾಡೋದು, ಹೇಳಬೇಕು. ಏನಾರು ಅಪ್ಕಮಿಂಗ್ ಜನ್ರೇಷನ್ ಒಂದು ಸ್ವಲ್ಪ ನೆಟ್ಗೆ ನೆಕ್ಸ್ಟ್ ಲೆವೆಲ್ ಹೋಗಲಿ ಅಂತೇಳಿ ನಾವು ಟ್ರೈ ಮಾಡ್ತೀವಿ. ಬಟ್ ನೀವು ಕೇಳಂಗಿಲ್ಲ. ಪಬ್ಜಿ ಆಡ್ಕೊತಾವ್. ನಾವು ಹೊರಗೆ ಹೋಗಿ ಆಟ ಆಡ್ರಿ, ಗೇಮ್ ಆಡ್ರಿ ಅಂದರೆ ಇಲ್ರಿ ಅಂಕಲ್ ಪಬ್ಜಿ ಆಡ್ತೀವಿ ಅಂತೀರಿ. ಸೊ ಏನು ಹೇಳೋದು ನೋಡಿರಿ, ಹೆಂಗೆ ತಿಳಿತೈತೆ ಹಂಗೆ ಮಾಡಿರಿ. ಬಟ್ ನಮ್ಮ ಲೆವೆಲ್ ನಿಮ್ದು ಬರೋಂಗಿಲ್ಲ. ಸ್ಟ್ರೆಂತ್ ಎಲ್ಲ ನಮ್ಮ ಲೆವೆಲಿಗೆ ಬರೋಂಗಿಲ್ಲ. ನಾವು ಫುಲ್ ಹಿಂಗೆ ಬೆಳಗ್ಗೆ ಅದ್ರ ರನ್ನಿಂಗ್ ಅದು ಹೋದು ಅಂತ ತಿಳ್ಕೊ. ನಾವು ಹಿಂಗೆ ಹೋಗ್ಬಿಡ್ತಿದ್ವು. ನಾವು ಬೆಳಗಾವ್ ತನಕ ವಾಕಿಂಗ್ ಹೋಗಿದ್ದೆವು. ನಾವು ಹೊಳ್ಳಿ ಬರ್ತಾ ಬಸ್ ಮಾಡ್ಕೊಂಡು ಬರ್ಬೇಕಾಗಿತ್ತು. ಈಗಿನವ್ರು ನೀವು ಯೂತ್ಸ ಏನು ವಾಕಿಂಗ ಜಾಗಿಂಗ ಏನೂ ಮಾಡೋಂಗಿಲ್ಲ. ಬರೀ ಸ್ನ್ಯಾಕ್ಸ್ ತಿನ್ನೋದು, ಎಣ್ಣೆ ತಿನ್ನು, ಬಜ್ಜಿ ತಿನ್ನಿ, ವಡಾಪಾವ್ ತಿನ್ನಿ, ಸಮೋಸ ರೆಡಿ ಅದೀನಿ. ಜಲ್ದಿ ಕೊಡ್ರಿ ಸಮೋಸ, ಮತ್ತು ಲೇಟ್ ಆಕೈತೆ ಹೋಗ್ಬೇಕು. ಸೊ ಏನು ಹೇಳತ್ತಿದ್ದೆ, ನೀವು ಎಣ್ಣೆದದು ಭಾಳ ತಿನ್ನಬಾರ್ದಂಗೆಲ್ಲ. ಸೊ ಹೆಲ್ತ್ ಮ್ಯಾಗ ನೀವು ಫುಲ್ ಕಾನ್ಷಿಯಸ್ ಇರ್ಬೇಕು. ನೀವು ಏನು ಎಷ್ಟು ಹೇಳಿದ್ರು ಮತ್ತು ಅದನ್ನ ಮಾಡ್ತೀರಿ. ಸಮೋಸ ರೆಡಿ ಆಯ್ತಿಲ್ಪ, ಜಲ್ದಿ ಕೊಟ್ಟು ಹೋಗ್ಬೇಕು, ಬಸ್ ಬಂದು ನಮಗೆ. ಸೊ ನೋಡಿರಿ, ಮೋಟಿವೇಶನ್ ಎಲ್ಲ ಕರೆಕ್ಟ್ ಇದು ಮಾಡಿರಿ, ಹೆಲ್ದಿ ಇರ್ರಿ, ಚಲೋ ತಿನ್ನಿರಿ. ಓಕೆ.